ಮೂಲಭೂತ ಸೌಕರ್ಯಕ್ಕಾಗಿ ರೈತರಿಂದ ಪ್ರತಿಭಟನೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಂದ ರೈತರ ಹೋರಾಟಕ್ಕೆ ನೋ ರೆಸ್ಪಾನ್ಸ್. ಕನ್ನಡ ರಾಜ್ಯೋತ್ಸವದಂದೇ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದ ರೈತರು. ಎಸ್ ವೀಕ್ಷಕರೇ, ಹುಳಿಯಾರು ಪಟ್ಟಣ ಪಂಚಾಯಿತಿ ಮುಂದೆ ರೈತ ಸಂಘದಿಂದ ನಗರದಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಸೊರಗುತ್ತಿದೆ. ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇದೇ ಕಾರಣಕ್ಕೆ ರೈತ ಸಂಘದಿಂದ ನಗರಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ಕಳೆದ 23 ದಿನಗಳಿಂದ ಹಗಲು ರಾತ್ರಿ ಎನ್ನದೆ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಆದರೂ ಅಧಿಕಾರಿಗಳಿಂದ ಬರೀ ಬಾಯಿ ಮಾತಿನ ಸ್ಪಂದನೆ ಬಿಟ್ಟರೆ ಯಾವುದೇ ಕೆಲಸ ಆಗ್ತಿಲ್ಲ ಎಂದು ಇದೀಗ ಕನ್ನಡ ರಾಜ್ಯೋತ್ಸವ ದಿನದಂದೇ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿರುವ ರೈತರು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು, ಈ ಕುರಿತಾಗಿ ರೈತ ಸಂಘವು ಹಲವು ಬಾರಿ ಪ್ರತಿಭಟನೆ ನಡೆಸಿದ್ರು ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಹೀಗಾಗಿ ಪಟ್ಟು ಬಿಡದ ರೈತ ಸಂಘದ ಸದಸ್ಯ ಚಂದ್ರಣ್ಣ ಅವರು ಉಪವಾಸ ಸತ್ಯಾಗ್ರಹ ಆರಂಭಿಸುವ ಮೂಲಕ ಚಳುವಳಿಗೆ ಹೊಸ ರೂಪು ನೀಡಿದ್ದಾರೆ. ಅಲ್ಲದೆ ಈ ಉಪವಾಸ ಸತ್ಯಾಗ್ರಹಕ್ಕೆ ಸ್ಥಳೀಯರು ಹಾಗೂ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 23 ದಿನಗಳಿಂದ ಮಳೆಗಾಳಿಯನ್ನ ಲೆಕ್ಕಿಸದೆ ಶಾಮಿಯಾನ, ಟಾರ್ಪಲ್ ಶೆಡ್ಗಳನ್ನ ಹಾಕಿಕೊಂಡು ಪ್ರತಿಭಟನಾ ಧರಣಿ ನಡೆಸಿ ಅಧಿಕಾರಿಗಳನ್ನ ಎಚ್ಚರಿಸಿದ್ರು. ಆದ್ರೆ ಅಧಿಕಾರಿಗಳು ಸಮಾಧಾನದ ಮಾತುಗಳನ್ನ ಆಡಿ ಕೈ ಚೆಲ್ಲಿ ಕೂತಿದ್ದಾರೆ. ಇದೇ ವಿಷಯಕ್ಕೆ ಈಗಾಗಲೇ ರೈತ ಸಂಘದಿಂದ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಆದ್ರೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರಲಿಲ್ಲ. ಇದೀಗ ಹುಳಿಯಾರು ಪಟ್ಟಣ ಪಂಚಾಯಿತಿ ಎದುರು ಉಪವಾಸ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದಾರೆ. ಇನ್ನು ರೈತರು ಮಾತನಾಡಿ, ಹುಳಿಯಾರು ಬಹಳ ಇತಿಹಾಸ ಇರುವಂತಹ ಊರು. ಆದರೆ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಏಕಾಏಕಿ ಒತ್ತಡಕ್ಕೆ ಮಣಿದು ಹುಳಿಯಾರು ಪಟ್ಟಣ ಪಂಚಾಯಿತಿ ಮಾಡಿದ್ರು. ಪಟ್ಟಣ ಪಂಚಾಯಿತಿ ಮಾಡಿದ ಮೇಲೆ ಸರ್ಕಾರದಿಂದ ಸವಲತ್ತುಗಳನ್ನ ಮಾಡಿಕೊಡಬೇಕು. ಹುಳಿಯಾರಿನಲ್ಲಿ ಎಲ್ಲೆಂದರಲ್ಲಿ ಕಸದ ಸಮಸ್ಯೆ ಕಾಡ್ತಿದೆ. ಇದರಿಂದ ಎಲ್ಲರೂ ಒಂದಾಗಿ ಮಳೆ ಬಿಸಿಲು ಎನ್ನದೆ ಚಂದ್ರಣ್ಣ ಅವರ ನೇತೃತ್ವದಲ್ಲಿ ಈ ಹೋರಾಟ ಮಾಡ್ತಿದ್ದೇವೆ. ಆದರೆ ಯಾವುದೇ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಳಿಯಾರಿನ ಎಲ್ಲ ಜನಪರ ಸಂಘಟನೆಗಳ ಸಂಯುಕ್ತ ಆಶಯದೊಂದಿಗೆ ಹುಳಿಯಾರಿನಲ್ಲಿರ್ತಕ್ಕಂಥ ಸಂತೆ ಬದಲಾವಣೆ ಮತ್ತು ಮೂಲಸೌಕರ್ಯಗಳ ಬಗ್ಗೆ ಮತ್ತು ಕಸ ವಿಲೇವಾರಿ ಘಟಕವನ್ನು ಮಾಡಬೇಕು ಅಂತ ಹೇಳಿ ಇಂದಿಗೆ 24ನೇ ದಿನಕ್ಕೆ ಕಾಲಿಟ್ಟಿದ್ದಾಗಿದೆ ಅಹೋರಾತ್ರಿ ಚಳವಳಿ ಅಂತ. ಹಾಗಾಗಿ ಅಧಿಕಾರಿಗಳು ದಂಡೇ ಬಂದಿದ್ರು ಸಹ ಅದನ್ನು ನೆಪಮಾತ್ರಕ್ಕೆ ಹೇಳಿ ಕಾರ್ಯ ಹಾಗೆ ಉಳಿದೈತೆ, ಕಾರ್ಯ ಸಾಧನೆ ಆಗಿಲ್ಲ. ಹಾಗಾಗಿ ಮೊನ್ನೆ ರಾತ್ರಿ ಶಾಸಕರು 10ವರೆಯಿಂದ ಬಂದು 12 ಗಂಟೆವರೆಗೂ ಮಾತಾಡಿದರು. ನಾನು ಅಮರಣ ಉಪವಾಸ ಸತ್ಯಾಗ್ರಹ ಅನೌನ್ಸ್ ಮಾಡಿದ ಮೇಲೆ ಶಾಸಕರು ಬಂದರು, ದಯವಿಟ್ಟು ನೀವು ಆ ಸ್ಥಿತಿಗೆ ಇಳಿಬೇಡಿ, ನಾನು ಕಸ ವಿಲೇವಾರಿ ಘಟಕಕ್ಕೆ ಜಾಗವನ್ನು ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿದರು. ಎಲ್ಲಿವರೆಗೂ ಆಗುತ್ತೆ ಟೈಮ್ ಹೇಳ್ರಿ? 6 ತಿಂಗಳವರೆಗೂ ಆಗುತ್ತೆ ಅಂತ. ಅದಕ್ಕೆ ನಾವೇನು ಹೇಳಿದ್ವು, ಇನ್ನೂ 2 ತಿಂಗಳು ಹೆಚ್ಚಾಗೆ ಇಟ್ಕೊಳ್ರಿ ಟೈಮ. ಆದರೆ ನೀವು ಯಾವ ಜಮೀನು ಮಾಡಿದ್ದೀರಿ ಅದ್ರ ಬಗ್ಗೆ ಆದೇಶ ಪತ್ರವನ್ನು ಕೇಳಿದ್ವು ನಾವು. ಆದೇಶ ಪತ್ರ ಕೊಡೋದು 1 ದಿನ ಅಷ್ಟೇ. ಡಿ ಸಿ ಅವರು, ಅದು ಯಾವ್ದು ಇಲಾಖೆಯೇ ಇರಲಿ, ಡಿ ಸಿ ಅವರು ಆ ಇಲಾಖೆಯವ್ರನ್ನ ಕರೆಸಿ ಆ ವೇದಿಕೆ ತುಂಬ ಸ್ಪಷ್ಟವಾದಂಥ ಕೆಲವು ಅಂಶಗಳನ್ನು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡುತ್ತೆ.
ಮೊದಲನೇದಾಗಿ ಚಂದ್ರಣ್ಣ ಆಮರಣಾಂತರ ಉಪವಾಸ ಕೈಗೊಳ್ಳುವಂತಹ ಗಟ್ಟಿ ನಿರ್ಧಾರಕ್ಕೆ, ಅಪಾಯಕಾರಿ ನಿರ್ಧಾರಕ್ಕೆ ಯಾಕೆ ಬಂದರು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಬಂಧುಗಳೇ, ಇವತ್ತು ನಾವು ಅಹೋರಾತ್ರಿ ಹೋರಾಟ ಮಾಡಿ 24ನೇ ದಿವಸ 23 ಹಗಲು ರಾತ್ರಿಗಳು ಇಡೀ ರೈತ ಸಮುದಾಯ ಇಲ್ಲಿ ಬಂದು ಕೂತು ಅವರ ಕೆಲಸ ಕಾರ್ಯ, ಮನೆ ಮಠ, ಹೆಂಡತಿ ಮಕ್ಕಳು, ಸಂಸಾರ ಎಲ್ಲ ಬಿಟ್ಟಿಲ್ಲಿ ಕೂತಿದ್ದಾರೆ ಅಂದರೆ ಅವರಲ್ಲಿರುವಂತಹ ಹೋರಾಟ ಮತ್ತು ಬದ್ಧತೆಯ ಬಗ್ಗೆ ತಮಗೆ ಏನು ಅನ್ನಿಸ್ಲಿಲ್ವಾ ಅಂತ. ಕೇಳ್ತಿರೋದು ಯಾವುದೇ ಇಲ್ಲ, ಸಾರ್ವಜನಿಕ ಹಿತಾಸಕ್ತಿ ಅಂತ ಹಿತಾಸಕ್ತಿಗೋಸ್ಕರ ಕೇಳ್ತಿರೋದು ಎರಡೇ ಸ್ಪಷ್ಟ ಬೇಡಿಕೆಗಳು. ಒಂದು ಸಂತೆ ಸ್ಥಳಾಂತರ, ಇನ್ನೊಂದು ಗಟ್ಟಿ ಕಸ ನಿರ್ವಹಣೆ. ಸ್ಥಳಾಂತರ ಹೆಚ್ಚು ಕಡಿಮೆ ಒಂದು ಸಣ್ಣ ಹೆಜ್ಜೆ ಮುಂದಕ್ಕೆ ಹೋಗಿದೆ, ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಮುಂದಿನ ವಾರದಿಂದ ಸಂತೆ ಪರಿಪೂರ್ಣವಾಗಿ ಹೊಸ ಜಾಗದಲ್ಲಿ APMC ಯಾರ್ಡಲ್ಲಿ ನಡೆಯುತ್ತೆ ಅನ್ನೋ ನಂಬಿಕೆ ಬಂದಿದೆ. ಆದರೆ ಎರಡನೇ ವಿಷಯ ಇದೆಯಲ್ಲ, ಇದ್ರ ಬಗ್ಗೆ ಭಾಳ ಗೊಂದಲಗಳಿದೆ. ಯಾಕಪ್ಪ ಅಂತಂದರೆ, ಕಸ ನಿರ್ವಹಣೆ ಘಟಕ ಶುರು ಮಾಡೋದಕ್ಕೆ ನಾವು ಒಂದು ತಾಂತ್ರಿಕ ಸಮಿತಿಯನ್ನು ಮಾಡ್ತೀವಿ ಅಂತ ಹೇಳಲಾಗಿತ್ತು. ಅದು ಪರಿಸರ ಇಲಾಖೆ, ಕಂದಾಯ ಇಲಾಖೆ, ಪಟ್ಟಣ ಪಂಚಾಯತಿ ಎಲ್ಲರನ್ನೂ ಒಳಗೊಂಡಂತಹ ಒಂದು ತಾಂತ್ರಿಕ ಸಮಿತಿ ರಚನೆ ಮಾಡಿ, ಆ ತಾಂತ್ರಿಕ ಸಮಿತಿ ಈ ಘಟಕವನ್ನು ಸರಿಯಾದ ಜಾಗದಲ್ಲಿ. ಬಹಳ ಇತಿಹಾಸ ಇರ್ತಕ್ಕಂಥ ಒಂದು ಊರು ಈ ರಾಜ್ಯದಲ್ಲಿ. ಇಲ್ಲಿ ಭಾಳಷ್ಟು ಹೋರಾಟಗಳ ಮಧ್ಯೆ ಏನು ಉಳಿಯಾರು ಪಟ್ಟಣ ಪಂಚಾಯಿತಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಏಕಾಏಕಿ ಒತ್ತಡಕ್ಕೆ ಮಣಿದು ಉಳಿಯಾರು ಪಟ್ಟಣ ಪಂಚಾಯಿತಿಯನ್ನು ಮಾಡಿದ್ರು. ಪಟ್ಟಣ ಪಂಚಾಯಿತಿಯನ್ನು ಮಾಡಿದ ಮೇಲೆ ಸರ್ಕಾರಕ್ಕೊಂದು ಜವಾಬ್ದಾರಿ ಇದೆ, ಇಲ್ಲಿ ಬೇಕಾದಂಥ ಸವಲತ್ತುಗಳನ್ನು, ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅಂತ. ಇಲ್ಲಿ ಆಸಕ್ತಿ ಬಹಳ ಮುಖ್ಯ. ಯಾರಿಗೂ ಆಸಕ್ತಿ ಇಲ್ಲ. ಪ್ರಪ್ರಥಮವಾಗಿ ಉಳಿಯಾರಿನಲ್ಲಿ ಕಸ, ಪ್ರತಿ ಮನೆ ಮುಂದೆ, ಪ್ರತಿ ಚರಂಡಿ ಮೇಲೆ, ಪ್ರತಿ ಬೀದಿನಲ್ಲಿ ಕಸ. ಅದನ್ನೆಲ್ಲ ನೋಡಿ ಸಾರ್ವಜನಿಕರು ಒಂದಾಗಿ ಇವತ್ತು ಚಂದ್ರಣ್ಣ ಮಾಡಿದ ಪ್ರಯತ್ನಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಒತ್ತನ್ನು ಕೊಟ್ಟು ಅವರಿಗೆ ಸಪೋರ್ಟನ್ನು ಮಾಡ್ತಾಯಿದ್ದೀವಿ. ಅವರು ಕಳೆದ 23 ದಿನದಿಂದ ಇಲ್ಲಿ ಸತ್ಯಾಗ್ರಹ ಮಾಡ್ತಿದ್ದಾರೆ. ಮಳೆ ಬಂದಾಗಲೂ ಇದ್ದಾರೆ, ಬಿಸಿಲಲ್ಲೂ ಇದ್ದಾರೆ, ಚಳಿಯಲ್ಲೂ ಇದ್ದಾರೆ. ಅವರಿಗೆ ಉಳಿಯಾರಿನ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಹೇಳೋದಿಷ್ಟೇ, ಮೂಲಭೂತವಾಗಿ ಬೇಕಾದಷ್ಟು ಅವಕಾಶ ಇದೆ. ನೋಡಿ, ರಾಜ್ಯದ ರಸ್ತೆಗಳಿಗೆ ಜಮೀನನ್ನು ಅಕ್ವೈರ್ ಮಾಡ್ತಾರೆ, ನೀರಾವರಿ ಚಾನಲ್ಗಳಿಗೆ ಅಕ್ವೈರ್ ಮಾಡ್ತಾರೆ. ಅದೇ ರೀತಿ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಸರಿ ಹೋಗುತ್ತೆ, ಖಾಸಗಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡು ಅವ್ರಿಗೆ ತೃಪ್ತಿಯಾದ ಒಂದು ಹಣವನ್ನು ಕೊಟ್ಟು 5 ಎಕರೆನ ಇವರು ಇದನ್ನು ಬಳಸ್ಕೊಂಡ್ರೆ ಐ ಕ್ಲಾಸಾಗಿ, ಹೌದು ಐ ಕ್ಲಾಸಾಗಿ ನಮ್ಮ ಕೆಲಸ ಆಗುತ್ತೆ. ಅದನ್ಯಾರು ಮಾಡೋಕ್ಕೆ ರೆಡಿ ಇಲ್ಲ. ಇವತ್ತು ಸಾವಿರಾರು ಎಕರೆ ರಾಷ್ಟ್ರೀಯ ಹೆದ್ದಾರಿಗೆ, ರೈಲ್ವೆ ಇಲಾಖೆಗೆ, ಇವತ್ತು ನದಿಗಳ ಕಾಲುವೆಗಳನ್ನು ಮಾಡಲಿಕ್ಕೆ, ಭದ್ರಾ ಮೇಲ್ದಂಡ ಯೋಜನೆಗೆ ಎಷ್ಟು ಜಮೀನನ್ನು ಇವತ್ತು ಅಕ್ವೈರ್ ಮಾಡಿಲ್ಲ. ಅದೇ ರೀತಿ ಸರ್ಕಾರ ಅಕ್ವೈರ್ ಮಾಡಲಿ. ಇದು ಸರ್ಕಾರಿ ಸರ್ವೆ ನಂಬರಲ್ಲಿ ನಾವಿರೋದು, ಖಾಸಗಿ ಸರ್ವೆ ನಂಬರಲ್ಲಿ ಯಾರೂ ಇಲ್ಲ. ಆ ಸರ್ವೆ ನಂಬರಲ್ಲಿ ಎಲ್ಲಿ ಸೂಕ್ತವಾಗಿದೆ ಆ ಜಾಗನ ಒಂದು 5 ಎಕರೆನ ಅವರು ಇದನ್ನು ಮಾಲೀಕತ್ವ ತಗೊಳ್ಳಿ, ಅವ್ರಿಗೆ ಸರಿಯಾದ ಒಂದು ಕಾಂಪನ್ಸೇಷನ್ ಕೊಟ್ಟು ಮಾಡಲಿ. ಯಾಕಾಗಲ್ಲ? ಅದಕ್ಕೆ ಯಾರೂ ರೆಡಿ ಇಲ್ಲ. ಯಾರೂ ಕೂಡ ನಾನು ಮಾಡಬೇಕು ಅನ್ನಂಗಿಲ್ಲ. ಎಲ್ಲೋ ಅಂಗೈಯಾಗಲ ಜಾಗ ಇರೋದು, ಅನಾದಿ ಕಾಲದಿಂದ ಸರ್ಕಾರಿ ಭೂಮಿ ಬಿಟ್ಟವ್ರೆ. ಒಟ್ಟಿನಲ್ಲಿ ಉಳಿಯಾರು ಪಟ್ಟಣ ಪಂಚಾಯಿತಿ ಎದುರು ರೈತರು ನಡೆಸುತ್ತಿದ್ದ ಧರಣಿ ಈಗ ಉಪವಾಸ ಸತ್ಯಾಗ್ರಹಕ್ಕೆ ತಿರುಗಿದ್ದು, ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಚೇತನ್ ಜಾಸ್ಕಲ್, ಪ್ರಕಾಶ್ ಟಿವಿ, ಚಿಕ್ಕನಾಯ್ಕನಹಳ್ಳಿ.